ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮಮ್ಮಿ ಹಾಗೂ ಡ್ಯಾಡಿ ಆ್ಯಸ್ ಯೂಶ್ವಲ್ ಎದ್ದು ಎಲ್ಲ ಕೆಲಸ ಮುಗಿಸಿ ನಾವು ಜಮೀನು ಕಡೆಗೆ ಹೊರಟಿದ್ದೀವಿ. ಆ್ಯಂಡ್ ನನ್ನ ಹಸ್ಬೆಂಡ್ ಇಲ್ಲಿ ಸ್ವಲ್ಪ ಕಲ್ಲುಪ್ಪು ತರಕ್ಕೆ ಹೇಳಿದರು. ಆ್ಯಂಡ್ ಇನ್ನೇನೇನೋ ಮೆಟೀರಿಯಲ್ ಎಲ್ಲ ತರಕ್ಕೆ ಹೇಳಿದರು. ಅದನ್ನೆಲ್ಲ ತೊಗೊಂಡು ನಾವು ಹೊರಟಿ ನಮ್ಮ ತೋಟದ ಕಡೆಗೆ. ಆ್ಯಂಡ್ ಅಲ್ಲಿ ನಾವು ಹೋದ್ಮೇಲೆ ತೋಟದಲ್ಲಿ ನಾನು ಮತ್ತು ಮಮ್ಮಿ ಎಲ್ಲ ಒಂದು ರೌಂಡ್ ಹಾಕ್ತೀವಿ. ಅಂದರೆ ಏನಾಗಿದೆ, ಗಿಡಗಳೆಲ್ಲ ನೆಟ್ಟಿದ್ದೀವಿ, ಫ್ಲವರ್ಸ್ದಿದೆ ಆ್ಯಂಡ್ ಫ್ರೂಟ್ಸ್ದೆಲ್ಲ ಗಿಡಗಳಿದೆಯಲ್ಲ. ಹಾಗೆ ಈ ಹಳ್ಳ ನೋಡ್ಕೊಳ್ಳಿ ಏನು ಅಂತ ಇದನ್ನು ನಾನು ನಿಮಗೆ ಮುಂದೆ ವೀಡಿಯೋದಲ್ಲಿ ತಿಳಿಸ್ತೀನಿ. ಆ್ಯಂಡ್ ನೋಡಿ, ಇದು ಸೀಬೆ ಗಿಡದ ಹತ್ರ ನನಗೆ ಇವತ್ತು ನೋಡಿಬಿಟ್ಟು ಫುಲ್ ಹ್ಯಾಪಿ. ಯಾಕಂತ ಹೇಳಿದ್ರೆ ನಾನು ಇದು ಕಾಯಿ ತುಂಬ ಚಿಕ್ಕದಿರುವಾಗ ನೋಡ್ತಾ ಇದ್ದೆ, ಯಾವಾಗ ದೊಡ್ಡದಾಗುತ್ತೆ ಅಂತ. ಆ್ಯಂಡ್ ಫೈನಲಿ ಇವತ್ತು ದೊಡ್ಡದಾಗಿತ್ತು. ಆ್ಯಂಡ್ ಅದರಲ್ಲಿ ಒಂದು ಹಣ್ಣು ಆಗಿತ್ತು. ಅದನ್ನು ನೋಡಿ ನಾನಂತೂ ಫುಲ್ ಹ್ಯಾಪಿ. ಯಾಕಂತ ಹೇಳಿದ್ರೆ ತುಂಬ 2 ಇಯರ್ಸ್ ಆಗಿತ್ತು ಈ ಗಿಡ ಹಾಕಿ. ಯಾರೇ ಆದರೂ ಅಷ್ಟೇ ಅಲ್ವಾ, ನಾವು ಹಾಕಿರೋ ಗಿಡದಲ್ಲಿ ಫ್ರೂಟ್ಸೋ ಅಥವಾ ಫ್ಲವರ್ಸೋ ಫಸ್ಟ್ ಟೈಮು ನೋಡಿದ್ರೆ ತುಂಬ ಎಕ್ಸೈಟ್ಮೆಂಟ್ ಆಗಿಬಿಡ್ತೀವಿ. ನಾನು ಅದೇ ರೀತಿ ಆಯಿತು. ಆ್ಯಂಡ್ ನಾವು ಫೈನಲಿ ಒಂದು ಸೀಬೆಹಣ್ಣು ಸಿಕ್ತು, ಕಿತ್ಕೊಂಡು ಅದಾದಮೇಲೆ ಬೇರೆ ಕಡೆ ನೋಡ್ತಾ ಇದ್ವಿ. ಆ್ಯಂಡ್ ಇದು ನೋಡಿ ನಿಂಬೆಹಣ್ಣಿದು. ನಾವು ತೊಗೊಂಡಾಗ ನಮಗೆ ಗೊತ್ತಿಲ್ಲ ಇದು ಗಜ ನಿಂಬೆಹಣ್ಣು ಗಿಡ ಅಂತ. ಅವರು ಒಂದು ಸೀಡ್ಲೆಸ್ ಅಂತ ಹೇಳಿ ಕೊಟ್ಟರು. ನಾವು ಅವ್ರನ್ನ ಕೇಳಲಿಲ್ಲ. ಇದು ಗಜ ನಿಂಬೆಹಣ್ಣು ಅಂತಾರಲ್ಲ, ಅದು ಇದು ನಾವು ನಾಟಿ ನಿಂಬೆಹಣ್ಣು ಅಂತ ನಾವು ತಂದಿರೋದು. ನಮಗೆ ಬಿಟ್ಟಾಗಲೇ ಗೊತ್ತಾಗಿದ್ದು ಇದು ಅಂತ ಹೇಳಿ. ಅದರಲ್ಲೂ ಒಂದೆರಡು ನಿಂಬೆಹಣ್ಣು ಸಿಕ್ತು. ಆ್ಯಂಡ್ ಇಲ್ಲಿ ನೋಡಿ ಮೂಸಂಬಿ ಇದೆ. ಈ ಮೂಸಂಬಿಯಲ್ಲಿ ಒಂದೇ ಒಂದು ಕಲರ್ ಟರ್ನ್ ಆಗಿತ್ತು ಲೈಟಾಗಿ, ಸೊ ಹಾಗೆ ಬಿಟ್ಟಿದ್ವಿ. ಆ್ಯಂಡ್ ಫ್ಲವರ್ಸ್ ಹಾಕಿದ್ವಿ. ಅದೆಲ್ಲ ಒಂದು ರೌಂಡ್ ನೋಡಿಕೊಂಡು ಎಲ್ಲನೂ ನಾನು ವೀಡಿಯೋ ಮಾಡ್ಕೊಂಡು ದೆನ್ ಫಾರ್ಮ್ ಒಳಗೆ ಎಂಟರ್ ಆಗಿ ನಾನು ನಮ್ಮ ಮೇಕೆ, ಕುರಿ, ಆಡುಮರಿ, ಕುರಿ ಮರಿಗಳನ್ನೆಲ್ಲ ನಾನು ಇಲ್ಲಿ ನೋಡ್ತಾ ಇದ್ದೆ. ಆ್ಯಂಡ್ ನಾವು ಗಾಡಿ ಸೌಂಡ್ ಕೇಳಿದ ತಕ್ಷಣವೇ ಅವು ಕಿರ್ಚ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇಲ್ಲಿ ಮೇವು ಕಟ್ ಮಾಡಿ ಇಟ್ಟಿದ್ದಾರೆ. ಯಾವ್ದು ಟೈಮಲ್ಲಿ ಒಂದೊಂದು ಮರಿ ಇರುತ್ತಲ್ಲ, ಅದು ಚೆನ್ನಾಗಿ ನನ್ನ ಹಸ್ಬೆಂಡ್ನ ಚೆನ್ನಾಗಿ ಒಕ್ಕೊಬಿಡುತ್ತೆ. ಅಷ್ಟರಲ್ಲಿ ನಮ್ಮ ಡ್ಯಾಡಿದು ಗಾಡಿ ವಯರ್ ಏನೋ ಪ್ರಾಬ್ಲಮ್ ಆಯಿತು. ಸೊ ಅಲ್ಲಿ ಹೆಲ್ಪ್ ಮಾಡ್ತಾಯಿದ್ದೆ ನಮ್ಮ ಡ್ಯಾಡಿಗೆ. ಅದಾದಮೇಲೆ ನಮ್ಮ ಮಮ್ಮಿ ಮತ್ತೆ ಹೋಗಿ ಒಂದು ಸೀಬೆಹಣ್ಣು ಆ್ಯಂಡ್ ಇದು ಗೇರಣ್ಣು ಅಂದರೆ ಕ್ಯಾಶ್ಯೂ ಫ್ರೂಟ್ ಇರುತ್ತಲ್ಲ ಅದು. ಇಲ್ಲಿ ನೋಡಿ ಒಂದು ಗಿಡ ತೊಗೊಂಡು ಹೋಗಿದ್ವಿ ಮನೆಯಿಂದ, ಕಾಕಡ ಹೂವಿನ ಗಿಡ. ಅದನ್ನು ತಂದ ತಕ್ಷಣ ನೆಟ್ಬಿಡಿ, ನೀವು ಇಟ್ಬಿಟ್ಟು ಹಂಗೆ ಹೋಗ್ಬಿಡ್ತೀರಾ, ತಂದ ತಕ್ಷಣ ನೆಟ್ಬಿಡ್ಬೇಕು ಅದನ್ನು ಅಂತ ಹೇಳಿ ಮುಂಚೆ ಅಲ್ಲಿ ನೆಟ್ಟಿದ್ವಿ. ಅದು ಯಾಕೋ ಒಣಗೋಗಿತ್ತು. ಅದಾದಮೇಲೆ ಸೊ ನನ್ನ ಹಸ್ಬೆಂಡ್ ಸ್ವಲ್ಪ ಟೈಮ್ ಕೀಪಪ್ ಮಾಡ್ತಾರೆ, ಬೇಗ ಊಟ ಮಾಡ್ಕೊಬಿಡ್ತಾರೆ. ಹಾಗಾಗಿ ಅವ್ರು ಊಟ ಮಾಡ್ತಾಯಿದ್ರು. ಆ್ಯಂಡ್ ನಮ್ಮ ಡ್ಯಾಡಿ ಮಾವಿನ ಹಣ್ಣು ತೊಗೊಂಡೋಗಿದ್ವಲ್ಲ ಅದನ್ನು ಕಟ್ ಮಾಡ್ತಾಯಿದ್ರು. ಏನೋ ಮಾಡ್ತಾಯಿದ್ದಾರೆ, ಏನೋ ನೋಡ್ತಾ ಇದ್ದೀರಾ ಅಂತ ಹೇಳಿ ಥಿಂಕ್ ಮಾಡ್ತಾಯಿದ್ದೀರಾ. ಸೊ ನಾನು ಆಗಲೇ ನಿಮಗೆ ಹಳ್ಳ ತೋರಿಸ್ದೆ ಗೊತ್ತಾ. ಆ ಹಳ್ಳದಲ್ಲಿ ಒಂದು ತೆಂಗಿನ ಮರ ಇತ್ತು. ಇನ್ನೇನದು ಫಲ ಬಿಡ್ತಾಯಿತ್ತು. ಆಲ್ರೆಡಿ ಈಗೆಲ್ಲ ಇರೋದೆಲ್ಲ ಬಾಳೆ ಕಚ್ಚಿ ಆಲ್ಮೋಸ್ಟ್ ಕಾಯಿ ಬಿಡ್ತಾಯಿತ್ತು. ಬಟ್ ಆ ತೆಂಗಿನ ಮರ ಏನಾಯಿತೋ ಏನೋ ನಮಗೆ ಗೊತ್ತಿಲ್ಲ. ನಾವು ನಾವು ನೋಡಿರಲಿಲ್ಲ. ಅದು ಸುಳಿ ಅಂತಾರಲ್ಲ, ಅದು ಕಟ್ಟಾಗಿ ಬಿದ್ದುಬಿಟ್ಟಿತ್ತು. ಆಗ ನನ್ನ ಹಸ್ಬೆಂಡ್ ಮನೇಲಿದ್ದರು. ಹಿಂಗೆ ಮಾರ್ನಿಂಗ್ ಯಾರೋ ಒಬ್ಬರು ನನ್ನ ಹಸ್ಬೆಂಡ್ ಫ್ರೆಂಡ್ ಬಂದು ನೋಡಿದಾಗ ಈ ಥರ ಮರ ಬಿದ್ದೋಗ್ಬಿಟ್ಟಿದೆ, ಸುಳಿ ಕಟ್ಟಾಗಿ ಬಿದ್ದಿದೆ ಅಂತ ಹೇಳಿದ್ರು. ಹೌದಾ, ಏನಾಯಿತೋ ಏನೋ ಅಂತ ಸರಿ ಅಂತ ಸುಮ್ಮನಾಗಿದ್ವಿ. ಆಮೇಲೆ ಅವರು ಬಂದು ನೋಡಿದಾಗ ಅವ್ರಿಗೆ ಗೊತ್ತಾಗಿದೆ ಏನೋ ಬಿದ್ದಿದೆಯಲ್ಲ, ಯಾಕೆ ಏನು ಅಂತ. ಇದೇ ರೀತಿ ಮುಂಚೆನೂ ಒಂದು ಮರ ಆಗಿತ್ತು. ಬಟ್ ನಮಗೆ ಆ ಟೈಮಲ್ಲಿ ಏನೂ ಗೊತ್ತಾಗಿರಲಿಲ್ಲ, ಏನೋ ಆಗಿದೆ ಬಿದ್ದಿದೆ ಅಂತ. ಫಸ್ಟ್ ಒಂದು ಮರ ಹೋಯಿತು. ಇದಾದಮೇಲೆ ಈಗ ಹಳ್ಳ ತೋರಿಸಿದ್ನಲ್ಲ, ಆಗ ಮತ್ತೆ ಒಂದು ಬಿದ್ದಿರೋದು. ಯಾಕೆ ಅಂತ ಆಮೇಲೆ ನೋಡಿದ್ರೆ ಅದರಲ್ಲಿ ಹುಳ ಇತ್ತಂತೆ. ಹಾಗಾಗಿ ಏನಿದು ಹುಳ ಅಂತ ನೋಡಿದ್ರೆ ಅದು ಆ್ಯಕ್ಚುಲಾಗಿ ಗೊತ್ತೇ ಆಗಲ್ಲ. ಅದು ಸುಳಿ ಬಿದ್ದ ಮೇಲೇ ಅದು ಗೊತ್ತಾಗೋದು. ಅಲ್ಲಿ ತನಕ ಅದು ಚೆನ್ನಾಗಿ ನೋಡೋಕ್ಕೆ ಮೇಲೆ ತಳ್ಕು ಒಳಗೆ ಉಳ್ಕು ಅಂತಾರಲ್ಲ, ಆ ರೀತಿಯೇ ಇರುತ್ತೆ. ನೋಡೋಕ್ಕೆ ಮೇಲ್ಗಡೆ ಚೆನ್ನಾಗೇ ಇರುತ್ತೆ, ಒಳಗಡೆ ಏನಾಗಿರುತ್ತೋ ಗೊತ್ತೇ ಆಗಿಲ್ಲ. ಸೊ ಹಂಗಾಗಿ ಮರ ಬಿದ್ದೇ ಹೋಯಿತು ಆ ಮರ. ಆಮೇಲೆ ನೋಡಿದ ಮೇಲೆ ಈಗ ನನ್ನ ಹಸ್ಬೆಂಡ್ ಯಾರೋ ಹೇಳಿದ್ರಂತೆ, ಈ ಥರ ಕಲ್ಲುಪ್ಪು ಈ ಥರ ಈಗ ಹಾಕ್ತಾ ಇದ್ದಾರಲ್ಲ, ನಾನು ವೀಡಿಯೋದಲ್ಲಿ ತೋರಿಸಿದ್ನಲ್ಲ ಆ ರೀತಿ ಹಾಕಿದ್ರೆ ಎಲ್ಲದರಲ್ಲೂ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿ. ಸೊ ಹಂಗಾಗಿ ನಾವಿಲ್ಲಿ ಹಾಕಿದ್ವಿ. ಅಷ್ಟರಲ್ಲಿ ಮಳೆ ಬರೋ ರೀತಿ ಆಯಿತು. ಸೊ ಅಲ್ಲಿ ನಮ್ಮ ಡ್ಯಾಡಿ ಎಲ್ಲ ಗಾಡಿ ಸ್ವಲ್ಪ ಆಟೋನ ಓಡಿಸ್ಕೊತಾ ಇದ್ದಾರೆ, ಮಳೆ ಬಂದ್ಬಿಡುತ್ತೆ ಅಂತ ಹೇಳಿ. ಇಲ್ಲೆಲ್ಲ ನನ್ನ ಹಸ್ಬೆಂಡ್ ಎಲ್ಲ ತೆಂಗಿನ ಮರಕ್ಕೂ ಹಾಕಿದ್ರು ಉಪ್ಪನ್ನು. ಸೊ ಇಲ್ಲಿ ನೋಡಿ ಹಾಗೆ ಕುಂಬಳಕಾಯಿ ಬಳ್ಳಿ ಎಲ್ಲಿ ತನಕ ಹಿಡ್ಕೊಂಡೋಗಿದೆ, ಫಾರ್ಮ್ ಮೇಲೆಲ್ಲ ಹತ್ಬಿಟ್ಟಿದೆ. ಆ್ಯಂಡ್ ಅಲ್ಲಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಲೈಟಾಗಿ ಮಳೆನೂ ಬಂತು. ಏನಿದು ಕೆಂಡ ಅಂತ ನೋಡ್ತಾ ಇದ್ದೀರಾ. ಸೊ ನಾನು
ಅಲ್ಲಿ ಫಾರ್ಮ್ ಹತ್ರ ಅರ್ಥಿಂಗ್ ಮಾಡಿರಲಿಲ್ಲ. ಸೊ ಹಾಗಾಗಿ ಅವರು ಸ್ವಲ್ಪ ಸೌದೆ ಹಾಕ್ಬಿಟ್ಟು ಈ ರೀತಿ ಹತ್ತಿಸಿ ಬಿಟ್ಟಿದ್ರಂತೆ. ನಾವು ತೊಗೊಂಡೋಗಿದ್ವಿ, ಮನೆ ಹತ್ರ ಅರ್ಥಿಂಗ್ ಮಾಡಿಸಿದ್ವಲ್ಲ, ಆಗಲೂ ಮಿಕ್ಕಿತ್ತು. ಆಮೇಲೆ ಅದು ಸಾಲಲ್ಲ ಅಂತ ಹೇಳಿ ಅಲ್ಲಿ ಫಾರ್ಮ್ ಹತ್ರನೂ ಒಂದು ಅರ್ಥಿಂಗ್ ಇರಲಿ ಅಂತ ಹೇಳಿ ನನ್ನ ಹಸ್ಬೆಂಡ್ ಎಲ್ಲ ರೆಡಿ ಮಾಡ್ತಾಯಿದ್ರು. ಹಳ್ಳ ತೆಗೆಸಿದ್ರು. ಸೊ ಅವರೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ಅಷ್ಟರಲ್ಲಿ ಮಳೆ ಬಂದ ರೀತಿಯಾಗಿ 1-2 ಹನಿ ಆಯ್ತು ಅಷ್ಟೇ. ಅಷ್ಟು ಜೋರಾಗಿ ಏನು ಮಳೆ ಆಗಿಲ್ಲ. ಬಟ್ ನಾವು ಹಾಕಿದ್ವಲ್ಲ ಉಪ್ಪು, ನಮಗೆ ಹೆಲ್ಪ್ಫುಲ್ ಆಯಿತು ಮಳೆ ಬಂದಿದ್ದು. ಅದು ಅಟ್ಲೀಸ್ಟ್ ಚೆನ್ನಾಗಿ ಆ ರೀತಿ ಬಂದಿದ್ದಕ್ಕೆ ಅದು ಕರಗುತ್ತೆ ಉಪ್ಪು ಆ ಮಳೆಗೆ. ನೋಡಿ ಮಳೆ ಬರ್ತಾ ಇದೆ, ಅಷ್ಟು ಏನಿಲ್ಲ, ಬಟ್ ಅದು ನಮ್ಗೆ ಹೆಲ್ಪ್ ಆಯಿತು. ಆಮೇಲೆ ನಾವು ಉಪ್ಪೇನಾದ್ರು ಹಾಕಿರಲಿಲ್ಲ, ಆಮೇಲೆ ಹಾಕೋಣ ಅಂತ ಹೇಳಿದಿದ್ರೆ ಅದು ಒಂಥರ ಮಳೆ ಆದಮೇಲೆ ಆ ಥರ ಹಾಕೋಕ್ಕೆ, ಮರ ಎಲ್ಲ ಹತ್ತಿ ಹಾಕೋಕ್ಕೆ ಸ್ವಲ್ಪ ಹಿಂಸೆ ಅನಿಸ್ತಾಯಿತ್ತು, ಒಂಥರ ಆಗ್ತಾಯಿತ್ತು. ಮಳೆಯಲ್ಲಿ ಆಗಲ್ಲ ಆ ಥರ ಮಾಡೋದಕ್ಕೆ. ಸೊ ಹೆಲ್ಪ್ಫುಲ್ ಆಯಿತು. ನಾನು ಆಗಲೇ ಹೇಳದ್ನಲ್ಲ ತೆಂಗಿನ ಮರ ಬಿದ್ದೋಯ್ತು ಅಂತ ಹೇಳಿ, ಸುಳಿ ಕಟ್ಟಾಗಿ. ಆ ತೆಂಗಿನ ಮರ ಯಾಕೆ ಬಿತ್ತು ಅಂತ ಅಬ್ಸರ್ವ್ ಮಾಡಿ ನೋಡಿದಾಗ ನನ್ನ ಹಸ್ಬೆಂಡು ಅದರಲ್ಲಿ ವೈಟದು ರಬ್ಬರ್ ಥರ ಇತ್ತಂತೆ ಹುಳ. ಅದು ಹೇಳ್ತಾಯಿದ್ರು, ಏನೋ ಹೆಸ್ರು ಹೇಳಿದ್ರು ಅದರದ್ದು, ನನಗೆ ಏನಂತ ನೆನಪಿಲ್ಲ ಅದರದ್ದು ಹೆಸರು. ರಬ್ಬರ್ ಥರ ಇತ್ತು ಅಂತ ಹೇಳಿ ಆಗಲೇ ಸ್ವಲ್ಪ ಅಲ್ಲೇ ಅದನ್ನು ಸುಟ್ಟು ಹಾಕಿದ್ರು. ಬಟ್ ಅದಾದಮೇಲೆ ಅದು ಮತ್ತೆ ನೋಡಿದ್ರೆ ಅದು ಹಂಗೆ ಇತ್ತಂತೆ. ಹಾಗಾಗಿ ಅದು ಬುಡ ಸಮೇತ ತೆಗೆಸ್ಬಿಟ್ಟು ಬೇರೆ ಕಡೆ ಹಾಕಿಬಿಟ್ರು. ದಯವಿಟ್ಟು ವಿಡಿಯೋ ಯಾರು ನೋಡ್ತಾ ಇರೋರಿಗೆ ಇದನ್ನು ಹೇಗೆ ಮುಂಚೆನೇ ಐಡೆಂಟಿಫೈ ಮಾಡ್ಬೋದು ಹಾಗೂ ಪ್ರಿವೆಂಟ್ ಹೇಗೆ ಮಾಡೋದು ಅಂತ ಯಾರಿಗಾರು ಗೊತ್ತಿದ್ದರೆ ದಯವಿಟ್ಟು ತಿಳಿಸಿ. ಯಾಕಂತ ಹೇಳಿದ್ರೆ ಮುಂಚೆನೇ ನೋಡಿಕೊಂಡ್ರೆ ತೆಂಗಿನ ಮರ ಉಳಿಯುತ್ತೆ. ನೋಡಿ ಈಗ 5 ಇಯರ್ಸ್ ಆಗಿತ್ತು ನಾವು ಹಾಕಿ, ಇನ್ನೇನು ಫಲಾನೂ ಬಿಡ್ತಾಯಿತ್ತು. ಹೀಗಾದರೆ ಬೇಜಾರಾಗುತ್ತೆ ಅಲ್ವಾ. ನಾವು ನಾರ್ಮಲ್ ಒಂದು ಗಿಡ ತಂದೆ, ಹೂವಿನ ಗಿಡನೋ ಇನ್ನೇನೋ ಗಿಡ ತರ್ತೀವಿ, ಅದೇ ಹೋದ್ರೇ ಅಯ್ಯೋ ಒಣಗೋಯ್ತಲ್ಲ ಅಂತ ಬೇಜಾರಾಗುತ್ತೆ ನಮಗೆ. ಹಾಗಾಗಿ ಇದು 5 ಇಯರ್ಸ್ ಆಗಿತ್ತು, ಹಿಂಗಾಯ್ತಲ್ಲ ಅಂತ ಬೇಜಾರಾಯಿತು. ಆ್ಯಂಡ್ ಅರ್ಥಿಂಗ್ ಮಾಡ್ತಾಯಿದ್ರಲ್ಲ ಅದನ್ನೆಲ್ಲ ಮಣ್ಣೆಳೆದು ಕ್ಲೋಸ್ ಮಾಡಿದ್ರು. ಅಷ್ಟರಲ್ಲಿ ಡ್ಯಾಡಿ ಮಮ್ಮಿ ಅವ್ರ ಕೆಲಸ ಇಲ್ಲಿ ಫಾರ್ಮ್ ಒಳಗೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ಇಬ್ಬರು ಸೇರಿ. ಆ್ಯಂಡ್ ಇಲ್ಲಿ ತಲೆ ಮೇಲೆ ಕಸ ಇದ್ದಿದ್ದನ್ನೆಲ್ಲ ನಮ್ಮ ಡ್ಯಾಡಿ ತೆಗಿತಾಯಿದ್ರು. ಅದಾದಮೇಲೆ ಜ್ಯೂಸ್ ಎಲ್ಲ ನಾವು ಮುಂಚೆನೇ ಮಾಡ್ಕೊಂಡು ಹೋಗ್ಬಿಟ್ಟಿರ್ತೀವಿ ಮನೆಯಿಂದನೇ. ಮಧ್ಯಾಹ್ನಕ್ಕೆ ಲಂಚು ಏನಾದ್ರು ಜ್ಯೂಸ್ ಬೇಕಂತ ಹೇಳಿದ್ರೆ ಎಲ್ಲ ತೊಗೊಂಡೋಗ್ಬಿಟ್ಟಿರ್ತೀವಿ. ಯಾಕಂತ ಹೇಳಿದ್ರೆ ಊರಿಗೂ ಮತ್ತು ಅದೇನಾದ್ರು ಇಲ್ಲ ಅಂತ ಹೇಳಿದ್ರೆ ತರಕ್ಕೆ ಹೋಗ್ಬೇಕಂದ್ರೆ ದೂರ ಹೋಗಬೇಕು. ಹಾಗಾಗಿ ಆ್ಯಂಡ್ ಇಲ್ಲಿ ನಾವು ಇನ್ನೊಂದು ಕಡೆ ಜಮೀನು ಹತ್ರ ಹೋಗ್ತಾಯಿದ್ದೀವಿ. ನಮ್ಮದು 2 ಕಡೆ ಇದೆ ಜಮೀನು. ಒಂದು ಕಡೆ ಹತ್ರ ಫಾರ್ಮ್ ಇದೆ, ಅಲ್ಲಿ ಫಾರ್ಮ್ ಅಂತ ಹೇಳ್ತೀವಿ. ಇನ್ನೊಂದು ಕಡೆ ಮೇಲ್ಗಡೆ ಜಮೀನು ಅಂತ ಹೇಳ್ತೀವಿ. ಮೇಲ್ಗಡೆ ಜಮೀನು ಅಂತ ಹೇಳ್ತೀವಲ್ಲ, ಅಲ್ಲಿ ನಮ್ಮದು ಬಾಳೆ ತೋಟ ಇದೆ. ಅಡಿಕೆಗೆ ಇರಲಿ ಅಂತ ಹೇಳಿ ನಾವು ಬಾಳೆ ಹಾಕಿದ್ದು. ಅಡಿಕೆಗೆ ನೆರಳು ಬೇಕು ಅಂತ ಹೇಳಿದ್ರಲ್ಲ, ಹಾಗಾಗಿ ಬಾಳೆ ಹಾಕಿದ್ವಿ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಾ ಏನು ಚೀಲ ಹಿಡ್ಕೊಂಡು ಹೋಗ್ತಾಯಿದ್ದೀವಿ ಅಂತ. ಏನಿರ್ಬೋದು ಗೆಸ್ ಮಾಡಿ. ನಮ್ಮದು ಈ ಬಾಳೆ ತೋಟದಲ್ಲಿ ಆ್ಯಕ್ಚುಲಾಗಿ ಇದ್ದಿದ್ದು ಮುಂಚೆ ತೆಂಗಿನ ಮರಗಳಿತ್ತು. ನಾವು ತಗೊಂಡಾಗ ಒಂದು 70 ಇತ್ತು. ಬಟ್ ನೀರಿಲ್ಲದೆ ಒಂದು ಅಷ್ಟು ಒಣಗೋಗ್ಬಿಟ್ಟು 130 ಇದೆ ಈಗ. ಸ್ಟಾರ್ಟಿಂಗ್ ನೀರು ಪ್ರಾಬ್ಲಮ್ ತುಂಬ ಇತ್ತು. ಅದಾದಮೇಲೆ ಈಗ ಏನೇನೋ ಮಾಡಿದ್ವಿ. ಇಲ್ಲಿ ನೋಡಿ ನಾವು ಬಂದಿದ್ದು ಆಪ್ರೇಷನ್ ತೆಂಗಿನಕಾಯಿ. ಅಂದರೆ ತೆಂಗಿನಕಾಯಿ ಬಿದ್ದಿರುತ್ತೆ, ಹುಡುಕಿ ಎಲ್ಲೆಲ್ಲಿ ಇರುತ್ತೆ ನಾವು ತೊಗೋತೀವಿ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ಗೆ ಒಂದು 4 ಬಾಳೆಗೊನೆ ಕಾಣಿಸ್ತು. ಸೊ ತೊಗೊಂಡು ಹೋಗಿ ಅಂತೇಳಿ ಕಟ್ ಮಾಡ್ತಾಯಿದ್ದಾರೆ. ಆ್ಯಂಡ್ ನಾವಿಲ್ಲಿ ಫೈನಲ್ಲಾಗಿ ತೆಂಗಿನಕಾಯಿ ಹುಡುಕಿ ತರ್ತಾಯಿದ್ದೀವಿ. ಎಲ್ಲೆಲ್ಲಿ ಇರುತ್ತೋ, ಎಲ್ಲೆಲ್ಲಿ ಬಿದ್ದಿರುತ್ತೋ ಅದನ್ನೆಲ್ಲ ನಾವು ತೊಗೊಂಡು ಕಲೆಕ್ಟ್ ಮಾಡ್ಕೊಂಡು ಬರ್ತೀವಿ. ಯೂಶ್ವಲಾಗಿ ನಮ್ಮ ಜಮೀನಿಗೆ ಮುಂಚೆ ಸಿಗ್ತಾ ಇರಲಿಲ್ಲ, ಹೀಗೆ ಯಾರೂ ಬರಲ್ಲ. ಹಾಗಾಗಿ ಅಲ್ಲೇ ಬಿದ್ದಿರುತ್ತೆ, ಎಲ್ಲ ನಾವು ಕಲೆಕ್ಟ್ ಮಾಡಿಕೊಂಡು ತೊಗೊಂಡು ಬರ್ತೀವಿ. ಯಾಕೋ ಈ ಸಲ ತೆಂಗಿನ ಮರದಲ್ಲಿ ಕಾಯಿಗಳು ಒಂಥರ ಆಗಿದೆ. ಅಂದರೆ ಈ ಕಜ್ಜಿ ಅಂತ ಹೇಳ್ತಾರಲ್ಲ ಕಾಯಿ, ಆ ರೀತಿ ಆಗಿದೆ. ನಿಮ್ಗೇನಾದ್ರು ಯಾರಿಗಾರು ಗೊತ್ತಿದ್ದರೆ ಕಾಮೆಂಟಲ್ಲಿ ತಿಳಿಸಿ ಏನು ಮಾಡಬೇಕು ಅಂತ ಹೇಳಿ. ತುಂಬ ಮರದಲ್ಲಿ ಆ ರೀತಿ ಆಗಿದೆ ಈ ಸಲ. ಮುಂಚೆ ಎಲ್ಲ ತುಂಬ ಚೆನ್ನಾಗಿ ಬಿಡ್ತಾಯಿತ್ತು. ಆ್ಯಂಡ್ ತುಂಬ ದಪ್ಪನೂ ಇದೆ ನಮ್ಮ ತೆಂಗಿನಕಾಯಿ ಮರದಲ್ಲಿ. ಈ ಸಲ ಯಾಕೋ ಕಜ್ಜಿ ಆಗಿದೆ. ನಿಮ್ಗೇನಾದ್ರು ಗೊತ್ತಿದ್ದರೆ ಹೇಗೆ ಅದನ್ನು ಪ್ರಿವೆಂಟ್ ಮಾಡೋದು ಅಂತ ಹೇಳಿ. ಯಾವಾಗಲೂ ನಾವು ಎಳ್ನೀರು ಕುಯ್ಸ್ಬಿಡ್ತಾ ಇದ್ವಿ. ಹಾಗಾಗಿ ತೆಂಗಿನಕಾಯಿ ಮನೆಗೆ ಇರ್ತಾ ಇರಲಿಲ್ಲ. ತೆಂಗಿನಕಾಯಿ ಇಲ್ಲದೆ ಪ್ರಾಬ್ಲಮ್ ಆಗಿರೋದ್ರಿಂದ ಈ ಸಲ ತೆಂಗಿನಕಾಯಿ ಬೇಕು ಅಂತ ಹೇಳಿ ಬಿಟ್ಬಿಟ್ಟಿದ್ವಿ. ಆ್ಯಂಡ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಬಾಳೆಹಣ್ಣು ಎಲ್ಲ ತೆಂಗಿನಕಾಯಿ ಎಲ್ಲ ಹಾಕ್ಕೊಂಡು ನಾವು ಮನೆ ಕಡೆಗೆ ಹೊರಟ್ವಿ. ಇದಾಗಿತ್ತು ಈ ವ್ಲಾಗ್ನ ಕತೆ. ಥ್ಯಾಂಕ್ ಯು ಆಲ್.